ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದ ಇಬ್ಬರು ಅರೆಸ್ಟ್. ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಕೇಸ್, ಲಾಡ್ಜ್ನಲ್ಲೇ ಕೂತು ಸ್ಕೆಚ್ ಹಾಕಿದ್ದ ಖದೀಮರು. ಕಲಬುರಗಿ ಜೈಲಿನಲ್ಲಿ ಬಿಂದಾಸ್ ಲೈಫ್, 4 ವಿರುದ್ಧ ಎಫ್ಐಆರ್. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅತ್ಯಾಪ್ತ ವಸೀಂ ಮುಖ್ಯ ಕಾರಣ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 4 ಲಕ್ಷ ಪಡೆದು ವಸೀಂ ಮನೆ ಶೆಡ್ ಹಾಕಿಸಿದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯವೇ ಇದಕ್ಕೆ ಕಾರಣ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಆದರೆ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ವಸೀಂ ಮಾತ್ರ ಹೇಳೋದೇ ಬೇರೆ. ನಾನು ದುಡ್ಡಿನಾಸೆಗೆ ಖಂಡಿತ ಸರ್ಕಾರಿ ಆಸ್ತಿಯನ್ನ ದುಡ್ಡು ತಗೊಂಡು ಮಾರಾಟ ಮಾಡಿಲ್ಲ. ಒಂದು ವೇಳೆ ಮಾರಾಟ ಮಾಡಿದ್ದಿದ್ರೆ ಈಗ ಡೆಮಾಲಿಷನ್ ಆದಾಗ ಜನ ನನ್ನನ್ನು ಸುಮ್ಮನೆ ಬಿಡ್ತಾರಾ? ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂದಿದ್ದಾರೆ. ಅಲ್ಲದೆ ನಾನು ಸ್ಥಳೀಯ ಜನರಿಗೆ ಕೋವಿಡ್ ಸಮಯದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ದೆ. ಇದಕ್ಕಾಗಿ ಅವರು ಬಡಾವಣೆಗೆ ನನ್ನ ಹೆಸರನ್ನ ಇಟ್ರು ಅಷ್ಟೇ. ಅಲ್ಲದೆ ಪ್ರಕರಣಕ್ಕೂ ಕೂಡ ಸಚಿವ ಕೃಷ್ಣ ಬೈರೇಗೌಡರಿಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ನೀವು ಅಲ್ಲಿ ಕೋಗಿಲು ಬಡಾವಣೆಯಲ್ಲಿ ಸೈಟ್ಗಳನ್ನ ಮಾಡಿ ಜಾಗಗಳನ್ನ ಮಾರಾಟ ಮಾಡಿದ್ರ ಸರ್, ಅಕ್ರಮವಾಗಿ ಸರ್ಕಾರಿ ಜಾಗಗಳನ್ನ? ಇಲ್ಲ ಮೇಡಮ್, ಸುಳ್ಳು ಮಾಹಿತಿ ಇದು, ಸುಳ್ಳು ಸುದ್ದಿ ಇದು. ನಾವ್ ಯಾವ್ದು ಮಾರಾಟ ಮಾಡಿಲ್ಲ. ಯಾಕಂದ್ರೆ ನಾವು ಮಾರಾಟ ಮಾಡ್ತಾ ಇದ್ರೆ ನಾನು ನೋಡೋ ಬಿಡ್ತಾ ಇದ್ದೆ. ನಾನು ಕಳ್ಳ ಆಗಿದ್ರೆ ನಾನು ಅಲ್ಲೇ ಇದೀನಲ್ಲ. ಸುಳ್ಳು ಆರೋಪ ಮೇಡಮ್ ಅದು. ಅಲ್ಲ ಮೇಡಮ್, ಸ್ವಲ್ಪ ಲಾಕ್ ಡೌನ್ ಅದರಿಂದ ಸಹಾಯ ಮಾಡ್ದೆ ಬಿಡು ನಾನು. ಮನೆ ಕಟ್ಕೊಳಕ್ಕೆ ಸಹಾಯ ಮಾಡಿದೀರಾ ನೀವು? ಅಷ್ಟೇ ಮೇಡಮ್. ಕಾಸು ಅದೆಲ್ಲ ಮೇಡಮ್. ಇರಕ್ ನನ್ಗ ಹತ್ರ ಸ್ವಂತ ಮನೆ ಇಲ್ಲ. ನಾನು ಅಷ್ಟು ದುಡ್ಡು ತಗೊಂತ ಇದ್ರೆ ಎಲ್ಲ ಒಳ್ಳೆ ಎಲ್ಲ ನಾವು ಬಂಗ್ಲೆ ತಗೊಂತ ಇದ್ದೆ. ಇರಕ್ ನನ್ನ ಹೆಸರು ಚೆಕ್ ಮಾಡ್ಕೊಳ್ಳಿ, ನಮ್ಮ ಹೆಸರಿನಾಗ ಯಾವುದಿಲ್ಲ, ಏನು ಓಡಾಡಕ್ ಒಂದ್ ಒಳ್ಳೆ ಕಾರ್ ಇಲ್ಲ ನಮ್ಮ ಹತ್ರ. ನೀವು ಕೃಷ್ಣ ಬೈರೇಗೌಡರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದೀರಾ, ಜೊತೆಗೆ ನೀವೇ ರಿಯಲ್ ಎಸ್ಟೇಟ್. ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಕೋಗಿಲು ಗ್ರಾಮದ ಸರ್ಕಾರಿ ಜಾಗದ ಒತ್ತುವರಿ ಸಂಚಲನ ಮೂಡಿಸಿದೆ. ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನ ಮಾಡಿಕೊಂಡು ಕಳೆದ 1.5 ವರ್ಷಗಳಿಂದ ನೆಲೆಸಿದ್ದ ಅಕ್ರಮವಾಸಿಗಳನ್ನ ತೆರವುಗೊಳಿಸಿದ್ದ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಕೇರಳ ಸರ್ಕಾರ ತಮ್ಮ ರಾಜಕೀಯ ಲಾಭಕ್ಕಾಗಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮುಸ್ಲಿಂ ಮತಗಳನ್ನ ತಮ್ಮ ಕಡೆಗೆ ಸೆಳೆಯಲು ಇದು ಸರ್ಕಾರ ಮಾಡಿರೋ ತಪ್ಪು ಅಂತ ಬಿಂಬಿಸಿತ್ತು. ಸರ್ಕಾರ ಅಧಿಕಾರಿಗಳನ್ನ ಒತ್ತಡಕ್ಕೆ ಹಾಕಿ ವಸತಿ ನೀಡಲು ಮುಂದಾಗಿದೆ. ವಸತಿ ಯೋಜನೆಯ ನಿಯಮಗಳನ್ನ ಮೀರಿ ಈಗ ಇವರಿಗೆ ಮನೆ ನೀಡಲು ಮುಂದಾಗಿದೆ. ಈ ಬಗ್ಗೆ ಈಗಾಗಲೇ 4-5 ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿದ್ದು, ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ತಾ ಇದ್ದೀನಿ ಅಂತ ಚಂದ್ರಶೇಖರ್ ತಿಳಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರೋರಿಗೆ ಕೊಡ್ತಾ ಇದ್ದಾರೆ. ಇದರಲ್ಲೆಲ್ಲ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ. ತಾರತಮ್ಯ ಯಾಕೆ ಮಾಡ್ತಾರೆ ಸರ್ಕಾರ? ಇದರಲ್ಲಿ ಅಧಿಕಾರಿಗಳು ಶಾಮೀಲ್ ಇದ್ದಾರೆ, ಸರ್ಕಾರದವರು ಶಾಮೀಲ್ ಇದ್ದಾರೆ, ಏನಂತ ಗೊತ್ತಿಲ್ಲ. ಜನರಿಗೆ ಏನಾದರೆ ಮೋಸ ಆಗುತ್ತೆ. ಯಾವ ರೀತಿ ಮೋಸ ಆಗುತ್ತೆ ಅಂದರೆ, ಅವರು ಒಂದು ಕಂಡೀಷನ್ ಹಾಕಿದ್ದಾರೆ, 12 ಕಂಡೀಷನ್ ಹಾಕಿದ್ದಾರೆ. ಕಾಸ್ಟ್ ಇನ್ಕಮ್ ಆಗಿರಬೇಕು, ಜಾತಿ ಪ್ರಮಾಣ ಪತ್ರ ಆಗಿರಬೇಕು, ರೇಷನ್ ಕಾರ್ಡ್ ಪಡ್ಕೊಳ್ಬೇಕು, ಆಮೇಲೆ ID ಕಾರ್ಡ್ ಪಡ್ಕೊಳ್ಬೇಕು, ಆಧಾರ್ ಕಾರ್ಡ್ ಪಡ್ಕೊಳ್ಬೇಕು, 5 ವರ್ಷ ಇಲ್ಲೇ ವಾಸ ಮಾಡಿರಬೇಕು ಅಂತ ಹೇಳಿಬಿಟ್ಟು ಕನ್ನಡಿಗರು ಮೋಸ ಮಾಡ್ತಾ ಇದ್ದಾರೆ. ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳಿಗೆ ಏನಪ್ಪ ಅಂದರೆ ಒತ್ತಡ ಹಾಕ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರ ವಿರುದ್ಧ ನಾವು ಕೋರ್ಟ್ಗೆ ಅಪೀಲ್ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಸರ್ಕಾರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಹೋಗ್ತೀವಿ ಸರ್. ಕಾನೂನು ಬಾಹಿರ ನಡೀತಾ ಇದೆ ಅಂತ ನಾವು ಕೂಡ 3-4 ಜನರು ನ್ಯಾಯವಾದಿಗಳಿಗೆ ಸಂಪರ್ಕ ಮಾಡಿದ್ದೀವಿ. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀನಿ ಇವತ್ತು ಕೂಡ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿ ನಿಂದಿಸಿದ ಪ್ರಕರಣ ಸಂಬಂಧ ಬೆಂಗಳೂರು ಮೂಲದ ವ್ಯಕ್ತಿ ಸೇರಿ ಇಬ್ಬರು ಆರೋಪಿಗಳನ್ನ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಾಣಾವರ ಮೂಲದ ಆಟೋ ಡ್ರೈವರ್ ಚಂದ್ರು, ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ ಬಂಧಿತ ಆರೋಪಿಗಳು. 2025 ಡಿಸೆಂಬರ್ನಲ್ಲಿ ವಿಜಯಲಕ್ಷ್ಮಿ ದಾವಣಗೆರೆಯಲ್ಲಿ ಹೇಳಿಕೆಯೊಂದನ್ನು ನೀಡಿದ್ರು. ಈ ಬಳಿಕ ವಿಜಯಲಕ್ಷ್ಮಿ ಅವರ ಕುರಿತು ಕೆಲವು ಅಶ್ಲೀಲ ಕಮೆಂಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. 15 ಇನ್ಸ್ಟಾಗ್ರಾಮ್ ID ಮತ್ತು 150ಕ್ಕೂ ಹೆಚ್ಚು ಕೆಟ್ಟ ಕಮೆಂಟ್ ವಿರುದ್ಧ ಫೋಟೋ ಸಮೇತ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ರು. ತನಿಖೆ ಕೈಗೊಂಡ ಸೈಬರ್ ಪೊಲೀಸರು ಸದ್ಯ 15 ಐಡಿಗಳ ಪೈಕಿ 2ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕಮೆಂಟ್ ಕಿಡಿಗೇಡಿಗಳ ವಿರುದ್ಧ ಕ್ರಮ ವಿಳಂಬ ಆಗಿದ್ದಕ್ಕೆ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ರನ್ನ ಭೇಟಿಯಾಗಿದ್ರು. ಮಾಹಿತಿಯ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಅವರು 2 ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನಾವು ಒಬ್ಬ ಚಿಕ್ಕಬಾಣಾವರ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ, ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತೇವೆ. ಸರ್, ಇದು ಒಂದು ಈ ಸರ್, ಇವ್ರುಗಳು ಯಾರು? ಇವ್ರುಗಳು ಏನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಇದೆಯಾ? ಇವರ ಹಿನ್ನೆಲೆ ಏನು? ಅದೆಲ್ಲ ನಾವು ಸದ್ಯಕ್ಕೆ ವಶಕ್ಕೆ ತೊಗೊಂಡಿದ್ದೀವಿ. ಅದೇ ಬಗ್ಗೆನೇ ತನಿಖೆ ನಡೀತಾ ಇದೆ. ಇದಕ್ಕೆ ಹಿಂದೆ ಯಾರು, ಇದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು, ಅಥವಾ ಹೆಲ್ಪ್ ಮಾಡೋರು ಯಾರು, ಅದ್ರ ಬಗ್ಗೆ ಎಲ್ಲ ನಮ್ಮ ಟೀಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸರಿ.
ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ದರೋಡೆ ಪ್ರಕರಣ ನಡೆದು ಇಂದಿಗೆ 6 ದಿನ ಕಳೆದಿದೆ. ದರೋಡೆಕೋರರ ಇನ್ನೊಂದಿಷ್ಟು ವಿಚಾರಗಳು ಈಗ ಬಯಲಾಗಿವೆ. 3 ದಿನ ಹುಣಸೂರಿನಲ್ಲೇ ಇದ್ದು ದರೋಡೆಗೆ ಸ್ಕೆಚ್ ಸಿದ್ಧಪಡಿಸಿದ್ರಂತೆ. ಹುಣಸೂರು ಪಟ್ಟಣದ ಪ್ರಶಾಂತ, ಆರ್ಯ, ಮುರಳಿ ಲಾಡ್ಜ್ನಲ್ಲಿ 2 ಪ್ರತ್ಯೇಕ ತಂಡಗಳಾಗಿ ವಾಸ್ತವ್ಯ ಹೂಡಿದ್ರು ಎಂಬ ಮಾಹಿತಿ ಸಿಕ್ಕಿದೆ. ಚಿನ್ನ ಕದ್ದು ಯಾವ ದಾರಿಯಲ್ಲಿ ಎಸ್ಕೇಪ್ ಆಗಬೇಕೆಂದು ಲಾಡ್ಜ್ನಲ್ಲಿಯೇ ಸ್ಕೆಚ್ ಹಾಕಿದ್ರಂತೆ. ದರೋಡೆ ಪ್ರಕರಣದ ತನಿಖೆಯ ನೇತೃತ್ವ ವಹಿಸಿದ್ದ ಐಪಿಎಸ್ ಅಧಿಕಾರಿಯನ್ನೇ ರಾಜ್ಯ ಸರ್ಕಾರ ಬದಲಿಸಿದೆ. ತನಿಖೆ ನಡೆಸುತ್ತಿದ್ದ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ವರ್ಗಾವಣೆಯಾಗಿದ್ದು, ತನಿಖೆ ಅರ್ಧಕ್ಕೆ ನಿಲ್ಲಿಸಿ ಕೆಪಿಎ ಕಡೆಗೆ ಐಪಿಎಸ್ ಅಧಿಕಾರಿ ವಿಷ್ಣುವರ್ಧನ್ ಹೊರಟಿದ್ದಾರೆ. ದರೋಡೆಕೋರರ ಬಂಧನಕ್ಕೆ 5 ಟೀಮ್ಗಳಲ್ಲಿ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ದರೋಡೆಕೋರರು ಮೊಬೈಲ್ ಬಳಸದ ಕಾರಣ ಅವರ ಸುಳಿವು ಪತ್ತೆ ಕಷ್ಟವಾಗಿದೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಪ್ರಕರಣ ಸಂಬಂಧ 4 ಕೈದಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇಸ್ಪೀಟಾಟ ಆಡಿದ ಆಕಾಶ್, ರಾಕೇಶ್, ಪ್ರಜ್ವಲ್ ಸೇರಿ 4 ವಿರುದ್ಧ ಜೈಲು ಅಧೀಕ್ಷಕಿ ಅನಿತಾ ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಜೈಲಿನಲ್ಲಿ ಜೂಜಾಟ ಆಡುತ್ತಾ ಸಿಗರೇಟ್, ಎಣ್ಣೆ ಹೊಡೆಯುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಬೆನ್ನಲ್ಲೇ ಕಾರಾಗೃಹ ಇಲಾಖೆಯ ಹೆಚ್ಚುವರಿ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಬೆಂಗಳೂರಿನಿಂದ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಆಗಮಿಸಿದ ಆನಂದ್ ರೆಡ್ಡಿ ಸದ್ಯ ಸೆಂಟ್ರಲ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ಸಂಬಂಧ ತನಿಖೆ ಆರಂಭಿಸಿದ್ದಾರೆ. ನಾಳೆ ಡಿಜಿಪಿ ಅಲೋಕ್ ಕುಮಾರ್ ಕೂಡ ಕಲಬುರಗಿ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಯುವಕನ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಸುಟ್ಟ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿಯ ಮಾದಾವಾರದ ಮೈದಾನದಲ್ಲಿ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 30 ವರ್ಷದ ರವಿ ಹನ್ನಣ್ಣನವರ್ ಎಂದು ಗುರುತು ಪತ್ತೆಯಾಗಿದೆ. ಮೂಲತಃ ಧಾರವಾಡದ ಹೊಸ ಇಲ್ಲಾಪುರ ನಿವಾಸಿಯಾಗಿದ್ದ ರವಿ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದ. ಕೆಪಿ ಅಗ್ರಹಾರದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಎಗ್ ರೈಸ್ ಮಾಡುತ್ತಿದ್ದ ರವಿ ಬೆಂಗಳೂರಿಗೆ ಬಂದು 2 ತಿಂಗಳಾಗಿತ್ತು ಎಂಬ ಮಾಹಿತಿ ಸಿಕ್ಕಿದೆ. ಸ್ಥಳದಲ್ಲಿ ಶ್ವಾನದಳದಿಂದಲೂ ಪರಿಶೀಲನೆ ನಡೆಸಲಾಗಿದೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದ ದೇವನಹಳ್ಳಿಯ ಟೋಲ್ ಪ್ಲಾಜಾ ಬಳಿ ಟೋಲ್ ಬೂತ್ಗೆ ಸ್ಲೀಪರ್ ಕೋಚ್ ಬಸ್ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿಲ್ಲ. ಚಾಲಕ ಹಾಗೂ ಸಹಚಾಲಕರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರು ಹಾಗೂ ಹೈದರಾಬಾದ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೈದರಾಬಾದ್ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ ಡಿಕ್ಕಿ ಹೊಡೆದಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಟೋಲ್ ಬೂತ್ಗೆ ಡಿಕ್ಕಿಯಾದ ನಂತರ ಚಾಲಕರ ನಿಯಂತ್ರಣ ಕಳೆದುಕೊಂಡ ಬಸ್ಸು ಹಿಂಬದಿಗೆ ಚಲಿಸಿದೆ. ಕೆಲ ಪ್ರಯಾಣಿಕರು ಬಸ್ನಿಂದ ಜಿಗಿದು ಬಸ್ ತಡೆಯುವ ಪ್ರಯತ್ನವನ್ನ ನಡೆಸಿದ್ದಾರೆ. ಅದೃಷ್ಟವಶಾತ್ ಎಂಬಂತೆ ಟೋಲ್ ಬೂತ್ಗೆ ಮರಳಿ ಬಸ್ ಡಿಕ್ಕಿಯಾಗಿ ನಿಂತಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣ ಜಖಮಾಗಿದ್ದು ಹೊಗೆ ಆವರಿಸಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಬಸ್ ದುರಂತ ಪ್ರಕರಣ ಹೆಚ್ಚಳಾಗ್ತಿದ್ದಂತೆ ಬಸ್ ಸುರಕ್ಷತೆಗೆ ಸರ್ಕಾರ ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ. ಬಸ್ಗಳಲ್ಲಿ ಟಾಪ್ನಲ್ಲಿ ಲಗೇಜ್ ಹಾಕುವ ಜಾಗವನ್ನ ತೆಗೆಯುವಂತೆ ಸರ್ಕಾರ ಸೂಚನೆ ನೀಡಿದೆ. ಇನ್ಮುಂದೆ ಬಸ್ಗಳಲ್ಲಿ ಟಾಪ್ ಲಗೇಜ್ ಜಾಗವನ್ನ ಮಾಡುವಂತಿಲ್ಲ ಎಂದು ಸಾರಿಗೆ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ಬಸ್ಗಳಲ್ಲಿಯೂ ಇರುವ ಲಗೇಜ್ ಟಾಪ್ ಜಾಗವನ್ನ ತೆರೆಯುವಂತೆ ಸೂಚನೆ ನೀಡಿದೆ. ರಾಜ್ಯದಲ್ಲಿ ಎಲ್ಲಾ ಖಾಸಗಿ ಸರ್ಕಾರಿ ಬಸ್ಗಳಿಗೂ ಈ ಸೂಚನೆ ಅನ್ವಯ ಆಗಲಿದೆ. ಬಸ್ನಲ್ಲಿ ಅಗ್ನಿ ಅನಾಹುತ ದುರಂತಗಳಾದಾಗ ಸಾವಿಗೆ ಈ ಟಾಪ್ ಲಗೇಜ್ಗಳೇ ಕಾರಣವಾಗಿವೆ. ಇನ್ನು ಮುಂದೆ ಬಸ್ಗಳಲ್ಲಿ ಪ್ರಯಾಣಿಸುವ ಲಗೇಜ್ ಸೂಟ್ಕೇಸ್ ಹೊರತುಪಡಿಸಿ ಬೇರೆ ಲಗೇಜ್ಗಳ ಸಾಗಾಟಕ್ಕೂ ಬ್ರೇಕ್ ಹಾಕಲಾಗಿದೆ. ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಬಸ್ಸಲ್ಲಿ ಪ್ಯಾಸೆಂಜರ್ಸ್ ಬಿಟ್ಟರೆ ಬೇರೆ ಯಾವ ಆಕ್ಟಿವಿಟೀಸು ಕೂಡ ಮಾಡಬಾರ್ದು. ಬೇರೆ ಆಕ್ಟಿವಿಟೀಸ್ ಅಂದರೆ ಕಮರ್ಷಿಯಲ್ಲು ಸಂಬಂಧಪಟ್ಟಾಗೆ, ಅಂದರೆ ಯಾರು ಪ್ರಯಾಣ ಮಾಡ್ತಾರೆ ಅವರು ಸಂಬಂಧಪಟ್ಟಂಥ ಸೂಟ್ ಕೇಸು ಬ್ಯಾಗು ಬಿಟ್ಟರೆ ಕಮರ್ಷಿಯಲ್ಲಾಗಿ ಯಾವುದನ್ನು ಬಳಸಬಾರ್ದು ಅಂತ ಕೇಂದ್ರ ಸರ್ಕಾರದ ಕಾನೂನಲ್ಲಿ ಇದೆ. ಅದನ್ನು ಬಹುತೇಕ ಜನ ಟಾಪಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ರು. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಆ ಟಾಪಲ್ಲಿ ಇವರಿಗೆ ಲಗೇಜ್ ಹಾಕೋದಕ್ಕೆ ಇದ್ದಿತ್ತು ಸ್ಪೇಸ್ ಇಟ್ಕೊಂಡಿದ್ರಲ್ಲ, ಅದನ್ನು ಟಾಪ್ ಎಲ್ಲ ತೆಗೀರಿ ಅಂತ ಹೇಳಿದ್ದೀನಿ. ಇವನ್ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರಿಗೂ ಕೂಡ ಬಿಟ್ಟು ಅವರು ಎಮರ್ಜೆನ್ಸಿ ಡೋರ್ ಇದ್ದರೆ ಮಾಡಿ, ಇಲ್ಲಾಂದರೆ ಕೇಸ್ ಹಾಕಿ ಅಂತ ಹೇಳಿ ಹಾಕ್ತಾ ಇದ್ದಾರೆ. ಅದು ಟಾಪ್ ತೆಗೆದುಬಿಟ್ರೆ ಅವ್ರೇನು ಹಾಕೋಕೆ ಆಗಲ್ಲ. ಉಗ್ರ ನಾಸೀರ್ಗೆ ಜೈಲಿನಲ್ಲಿ ನೆರವು ನೀಡಿದ ಪ್ರಕರಣದಲ್ಲಿ 3 ಆರೋಪಿಗಳ ಮೇಲೆ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಸಿಎಆರ್ ಎಎಸ್ಐ ಚಾಂದ್ ಪಾಷಾ, ಅನಿಶಾ ಫಾತಿಮಾ, ಡಾಕ್ಟರ್ ನಾಗರಾಜ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಎನ್ಐಎ ಅಧಿಕಾರಿಗಳು ಪರಾರಿಯಾಗಿದ್ದ ಜುನೈದ್ ಸೇರಿ 9 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ರು.
ಇದೀಗ ಹೆಚ್ಚುವರಿಯಾಗಿ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾಂದ್ ಪಾಷಾ ಎಎಸ್ಐ ಆಗಿದ್ದಾಗ ನಜೀರ್ಗೆ ಎಸ್ಕಾರ್ಟ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದ. ಅನೀಸ್ ಫಾತಿಮಾ ಹ್ಯಾಂಡ್ ಗ್ರೆನೇಡ್ ವಾಕಿ ಟಾಕಿ ನಿರ್ವಹಣೆ, ಆರೋಪಿಗಳ ನಡುವೆ ಸಂಪರ್ಕಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಳು. ಮತ್ತೊಬ್ಬ ಆರೋಪಿ ಸಲ್ಮಾನ್ ಖಾನ್ ಪರಾರಿಯಾಗಲು ಫಾತಿಮಾ ನೆರವನ್ನ ನೀಡಿದ್ದಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯನಾಗಿದ್ದ ಡಾಕ್ಟರ್ ನಾಗರಾಜ್ ಕಾನೂನು ಬಾಹಿರವಾಗಿ ಮೊಬೈಲ್ ಫೋನ್ಗಳ ಸಾಗಾಟವನ್ನ ಮಾಡುತ್ತಿದ್ದ. ಅದೇ ರೀತಿ ನಾಸೀರ್ಗೂ ಕೂಡ ಮೊಬೈಲ್ ಮಾರಾಟ ಮಾಡಿದ್ದ. ಆ ಮೊಬೈಲ್ ಮೂಲಕ ನಾಸೀರ್ರಿಂದ ಭಯೋತ್ಪಾದನಾ ಕೃತ್ಯ ನಡೆಸುತ್ತಿದ್ದ ಅನ್ನೋದು ಕೂಡ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.